ವರದಿ ರಾಯಭಾಗ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಾಣದಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ದುರ್ಗಾದೇವಿಯ ರೊಟ್ಟಿ ಬುತ್ತಿ ಜಾತ್ರೆಯು ಶ್ರೀ ಹುಲಿಕಾಂತೇಶ್ವರ ದೇವಸ್ಥಾನದಿಂದ ಕಣದಾಳ ಗ್ರಾಮದಲ್ಲಿ ಗಲ್ಲಿ ಗಲ್ಲಿಯಲ್ಲಿಯೂ ಮೆರವಣಿಗೆ ಮೂಲಕ ಸೋಮವಾರ ದಿನಾಂಕ 20/4/2026 ಬೆಳಗ್ಗೆ 9 ಗಂಟೆಗೆ ಅತಿ ವಿಜೃಂಭಣೆಯಿಂದ ಜರುಗಿತು. ಮೊದಲು ಹಿರಿಯರು ಯಾವ ರೀತಿಯಾಗಿ ಜಾತ್ರೆ ಮಾಡುತ್ತಾ ಬಂದಿದ್ದರು ಅದೇ ರೀತಿಯಾಗಿ ನಾವು ಕೂಡ ಜಾತ್ರೆಯನ್ನ ಮುಂದೆ ನಡೆಸಿಕೊಂಡು ಹೋಗುತ್ತೇವೆ ಹಾಗೂ ನಾಳೆ ನಡೆಯಲಿರುವ ಶ್ರೀ ಆದಿಶಕ್ತಿ ದುರ್ಗಾದೇವಿಯ ಪಲ್ಲಕ್ಕಿ ಉತ್ಸವವನ್ನು ಸಮಸ್ತ ಭೋವಿ ವಡ್ಡರ ಸಮಾಜದವರು ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡಬೇಕೆಂದು ಗೋಪಾಲ್ ವಡ್ಡರ್ ಅವರು ಹೇಳಿದರು. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ವಿಶೇಷವಾಗಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಪದ್ಧತಿಯನ್ನ ಕೈಬಿಟ್ಟು 20 ವರ್ಷಗಳ ಹಿಂದಿನ ಹಳೆಯ ಪದ್ಧತಿಯನ್ನ ಮುಂದುವರೆಸಿಕೊಂಡು ಹೊಂಟಿದ್ದೇವೆ. ಇದಕ್ಕೆ ಸಮಸ್ತ ಕಣದಾಳ ಗ್ರಾಮದ ಗುರು ಹಿರಿಯರು ಸಹಕಾರ ನೀಡಬೇಕೆಂದು ಲಕ್ಷ್ಮಣ ವಡ್ಡರ್ ಹೇಳಿದರು. ಈ ಸಂದರ್ಭದಲ್ಲಿ ದುರ್ಗಾದೇವಿಯ ಅರ್ಚಕರಾದಂಥ ಭೀಮೇಶಿ ಪೂಜಾರಿ, ಮಾರುತಿ ಪೂಜಾರಿ, ಶಿವಪ್ಪ ಪೂಜಾರಿ, ದುರ್ಗಪ್ಪ ಪೂಜಾರಿ, ತಿಪ್ಪಣ್ಣ ಪೂಜಾರಿ, ಈ ಸಂದರ್ಭದಲ್ಲಿ ದುರ್ಗಾದೇವಿ ಕಮಿಟಿ ಸದಸ್ಯರುಗಳಾದ ನಾಗಪ್ಪ ವಡ್ಡರ್, ಗಿಡ್ಡಪ್ಪ ಮುಧೋಳ್, ತಿಮ್ಮಣ್ಣ ವಡ್ಡರ್, ರಮೇಶ್ ವಡ್ಡರ್, ರಾಮು ವಡ್ಡರ್, ಶಾಸ್ತ್ರಿ ನಾಗರಾಳ, ಕುಮಾರ್ ವಡ್ಡರ್, ಶ್ರವಣ್ ವಡ್ಡರ್, ಗೋವಿಂದ ವಡ್ಡರ್, ವಿಠಲ್ ವಡ್ಡರ್, ಮಾರುತಿ ಅಕ್ಕಿನವರ್ ಹಾಗೂ ಸಮಸ್ತ ಕನ್ನದಾಳ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಕುಮಾರ್ ವಡ್ಡರ್, ರಾಯಭಾಗ, ಎನ್ಕೆಎಸ್ ಟಿವಿ 4. ಹೊಸಾದ ಜಾತ್ರಿ ಮಾವ ನಡ್ಸ್ಕೊಂತ ಪೈಲಾ ಹಿರಿಯಾರು ಏನ್ ಮಾಡಾಕತ್ತೀರಿ ನೋಡು, ಅದ ಟೈಮ್ ನಡ್ಸ್ಕೊಂಡ್ ಹೋಗ್ಕೊಂತ ಹೇಳಿ ನಾವು ನಾಳೆ ಮುಂಜಾನೆ 7 ಗಂಟೆಗೆ 7, 8, 9 ಗಂಟೆಗೆ ಗುಡಿಯಿಂದ ಊರು ಬಾಣಿ ತನಕ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಆದ ಕಾರಣ ಯಾರು ಗದ್ದಲ ಮಾಡಬೇಡ್ರಿ ಅಂತ ಹೇಳಿ ನಾವು ಎಲ್ಲರಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕನ್ನಡ ಗ್ರಾಮದಲ್ಲಿ ಭೂ ಸಮಾಜದಲ್ಲಿರುವ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತಲೂ ಈ ವರ್ಷ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಈ ಜಾತ್ರೆಯು 20 ವರ್ಷಗಳ ಹಿಂದೆ ಆಗಿತ್ತು. ಮತ್ತೆ ಈ ವರ್ಷ ಎಲ್ಲಾ ಸಾರ್ವಜನಿಕರು ಒಗ್ಗೂಡಿ ಈ ಒಂದು ಜಾತ್ರಾ ಮಹೋತ್ಸವನ್ನ ಅದ್ದೂರಿಯಾಗಿ ವಿಸರ್ಜನೆ ಮಾಡ್ತಾ ಇದ್ದೇವೆ. ಹಾಗೇನೆ ಈ ಒಂದು ಸಮಾಜದ ಎಲ್ಲ ಗುರು ಹಿರಿಯರು ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರು ಸೇರಿ ಈ ವರ್ಷ ಹಳೆಯ ಪದ್ಧತಿಯಂತೆ ಈ ವರ್ಷ ವಿಶೇಷವಾಗಿ ಹಳೆಯ ಹಿರಿಯರು ಹೇಗೆ ಮಾಡಿದ್ರು ಅದೇ ತರನಾಗಿ ಈ ವರ್ಷ ವಿಶೇಷವಾಗಿ ಎಲ್ಲ ಕೂಡ ಒಗ್ಗಟ್ಟಾಗಿ ಈ ಒಂದು ಜಾತ್ರಾ ಮಹೋತ್ಸವನ ಅತಿ ವಿಜೃಂಭಣೆ ನಿರ್ವಹಿಸ್ತಾ ಇದ್ದೇವೆ. ಹಾಗೇನೆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತಿನ ದಿನ ರೊಟ್ಟಿ ಬುತ್ತಿ ಜಾತ್ರೆನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಲವಾರು ತಾಯಂದ್ರಿಂದ ಒಂದು ರೊಟ್ಟಿ ಬುತ್ತಿ ಜಾತ್ರೆ ಅತಿ ವಿಜೃಂಭಣೆ ಈಗಾಗಲೇ ನೆರವೇರ್ತಾ ಇದೆ. ಹಾಗೇನೆ ನಾಳೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ನಮ್ಮ ಊರಿನ ಗುರು ಹಿರಿಯರು ಹಾಗೂ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಹಾಗೂ ಎಲ್ಲ ನಮ್ಮ ಯುವಕರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯ ಹಲವಾರು ಸೇವೆಯನ್ನ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಹಾಗೇನೆ ನಮ್ಮ ಜಾತ್ರಾ ಮಹೋತ್ಸವದ ಎಲ್ಲ ಕಮಿಟಿಯವರಿಗೂ ಕೂಡ ನಮ್ಮ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.